ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಈ ಸಿನಿಮಾ ಆಲ್ರೆಡಿ ಸೂಪರ್ ಹಿಟ್. ಹೌದು, ಯಾವುದಪ್ಪ ಅಂತಹ ಸೂಪರ್ ಹಿಟ್ ಅಂತ ಗೂಗಲಲ್ಲಿ ನಾವು ಸೂಪರ್ ಹಿಟ್ ಅಂತ ಹೊಡೆದ್ರೆ ಸಾಕು, ಸೂಪರ್ ಹಿಟ್ ಸಿನಿಮಾದ ಲಿಸ್ಟೇ ಬರುತ್ತೆ. ಆದರೆ ನಾನು ಹೇಳೋದಕ್ಕೆ ಹೊರಟಿರೋ ಸಿನಿಮಾದ ಟೈಟಲ್ಲೇ ಸೂಪರ್ ಹಿಟ್. ಹೌದು, ಈ ಸಿನಿಮಾದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅಭಿನಯಿಸಿದ್ದಾರೆ. ಇನ್ನು ದೊಡ್ಡ ಮಟ್ಟದ ತಾರಾ ಬಳಗ ಇದೆ. ಇದೇ ಫೆಬ್ರವರಿ 27ಕ್ಕೆ ತುಂಬ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಏನು ಒಂದಷ್ಟು ತುಣುಕುಗಳನ್ನು ನೋಡಿದ್ದೀವಲ್ಲ, ಆಲ್ರೆಡಿ ಅದೊಂಥರ ಕ್ರೇಜಿ ಫೀಲ್ ಕೊಟ್ಟಿದೆ. ನನ್ನ ಜೊತೆ ಸೂಪರ್ ಹಿಟ್ ಸಿನಿಮಾದ ಡೈರೆಕ್ಟರ್ ವಿಜಯ್ ನನ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಸೂಪರ್ ಹಿಟ್ ಗೂಗಲ್ ಮಾಡಿದ್ರೆ ಸೂಪರ್ ಹಿಟ್ ಸಿನಿಮಾ ಲಿಸ್ಟ್ಗಳು ಬರ್ತಾ ಇದೆ. ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತೀನಿ ನನಗಂತೂ. ಸೊ ಈ ಸಿನಿಮಾ ಒಂಥರ ವೆರಿ ಸ್ಪೆಷಲ್ ಅಂತಲೇ ಹೇಳಬಹುದು. ನಿಮ್ಮ ಕೂಸಿನ ಬಗ್ಗೆ ನಿಮ್ಮ ಮಾತು. ಪ್ರತಿಯೊಬ್ಬ ನಿರ್ದೇಶಕನಿಗೂ ತನ್ನ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋ ಒಂದು ಹಂಬಲ, ಆಸೆ, ಕನಸು ಇದ್ದೇ ಇರುತ್ತೆ. ಅದೇ ರೀತಿ ಒಂದು ಕನಸನ್ನು ಹೊತ್ತುಕೊಂಡು ಮಾಡಿದಂಥ ಸಿನಿಮಾ ಈ ಸೂಪರ್ ಹಿಟ್. ಚಿತ್ರದ ನಿರ್ಮಾಪಕರು ಉಮೇಶ್ ಅಂತ ಹೇಳಿ ಹೊಸಬರು ಚಿತ್ರರಂಗಕ್ಕೆ. ತುಂಬ ಸಿನಿಮಾದ ಪ್ರೀತಿ ಇಟ್ಕೊಂಡಂಥ ಜೀವ ಅದು. ಸೊ ಅವ್ರಿಗೆ ಒಂದು ಸಿನಿಮಾ ಮಾಡೋವಂಥ ಅವಕಾಶ ನನಗೆ ಸಿಕ್ತು. ಅದೇ ರೀತಿ ಕಥೆಗಾರನಾಗಿ ಸಾಕಷ್ಟು ಕಥೆಗಳನ್ನ ಮಾಡಿಟ್ಕೊಂಡಿರ್ತೀವಿ. ಒಂದೊಂದು ಕಥೆಗಳು ಕಾಡ್ತಾ ಹೋಗುತ್ತೆ. ಆ ಥರದ್ದೊಂದು ಕಾಡದಂಥ ಕತೆ ಈ ಸಿನಿಮಾ ಸೂಪರ್ ಹಿಟ್. ಸೊ ಸಿನಿಮಾ ಮಾಡಬೇಕು ಅಂತ ಬಂದಾಗ ಶೀರ್ಷಿಕೆ ಏನು ಸೂಪರ್ ಹಿಟ್ ಅಂತ ಏನಿಟ್ಟಿದ್ದೀವಿ ಅದು ಕತೆಗೆ ಅನುಗುಣವಾಗಿಯೂ ಕೂಡ ಇದೆ. ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಸು ಮತ್ತು ಡಿಫ್ರೆಂಟ್ ಟೈಟ್ಲ್ ಅನ್ನೋ ಒಂದು ಆ್ಯಂಗಲಲ್ಲಿ ಆಡಿಯನ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋ ಒಂದು ಹಂಬಲದಲ್ಲಿ ಇಟ್ಟಂಥ ಒಂದು ಟೈಟ್ಲು ಸೂಪರ್ ಹಿಟ್. ಅದರ ಟ್ಯಾಗ್ಲೈನ್ ಕೂಡ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಹೇಳಿ. ಅದು ಕೂಡ ಕಥೆಯ ಓಟಕ್ಕೆ, ಕಥೆಯ ಪಾತ್ರದ ಓಟಕ್ಕೆ ತಕ್ಕ ಹಾಗೆ ಇರೋವಂಥ ಒಂದು ಟ್ಯಾಗ್ಲೈನ್. ಇಡೀ ಚಿತ್ರದ ಕತೆ ಹೇಳಬೇಕು ಅಂತಂದರೆ ಒನ್ ಲೈನಲ್ಲಿ ಚಿತ್ರ ಒಂದು ದಿನದಲ್ಲಿ ನಡೆಯುವಂಥ ಒಂದು ಘಟನೆ. ಸೊ ಬರುವಂಥ ಎಲ್ಲ ಪಾತ್ರಗಳು ಕೂಡ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆ ಉದ್ದೇಶದ ಹಿಂದೆ ಓಡ್ತಾ ಇರುತ್ತೆ. ಕೊನೆಗೆ ಒಂದು ಸಕ್ಸಸ್ಫುಲಿ ಆ ರನ್ನಿಂಗ್ ಅನ್ನೋದು ಒಂದು ಸಕ್ಸಸ್ಫುಲಿ ಎಂಡ್ ಆಗುತ್ತೆ. ಈ ಥರದ್ದು ಒಂದು ಅಂಶ ಇರುವಂಥ. ಸೂಪರ್ ಸರ್. ನಾನು ಸುದ್ದಿಗೋಷ್ಠಿ ದಿನ ಕೂಡ ಗಮನಿಸ್ತಾ ಇದ್ದೆ, ಇಡೀ ತಂಡದ ಹುಮ್ಮಸ್ಸು ಒಂಥರ ಏನೋ ಒಂಥರ ನಿಮ್ಮಲ್ಲಿ ಏನು ಹೇಗಿದೆ ಅಂದರೆ ಒಂಥರ ತುಂಬ ದೊಡ್ಡ ಮಟ್ಟದ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನಗೆ ತಿಳಿದಿರೋ ಪ್ರಕಾರ ಈ ಸಿನಿಮಾನೂ ಕೂಡ ಅಷ್ಟೇ ಈಸಿಯಾಗಿ ಹೋಯಿತು ಅನ್ನೋದು ನನಗೆ ತಿಳಿದಿರೋಂಥ ಮಾಹಿತಿ. ಹೇಗಿತ್ತು ಸರ್ ಇಡೀ ಜರ್ನಿ ಹೇಗಿತ್ತು? ಗಿಲ್ಲಿ ನಟ ಕೂಡ ಒಂದು ವಿಶೇಷ ಮತ್ತು ವಿಭಿನ್ನ ಪಾತ್ರದಲ್ಲಿ ನಮ್ಮನ್ನು ರಂಜಿಸ್ತಾರೆ. ಹೇಗಿತ್ತು ಆ ಜರ್ನಿ ಬಗ್ಗೆ ಹೇಳೋದಾದರೆ? ಸಿನಿಮಾ ಶುರು ಮಾಡಿದಾಗ ಕತೆ ಬರೆಯೋದಕ್ಕೆ ಕೆಲವು ಪಾತ್ರಗಳು ಇವ್ರು ಮಾಡಿದ್ರೆ ಚಂದ ಅನ್ನೋ ಒಂದು ಕಲ್ಪನೆ ಇರುತ್ತೆ ಆ್ಯಸ್ ಎ ರೈಟ್ರಾಗಿ. ಆ ಎಲ್ಲ ಕಲಾವಿದರ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅಂತಂದರೆ, ನಾನೇನೆಲ್ಲ ಕನಸು ಕಟ್ಕೊಂಡಿದ್ನೋ ಆ ಪಾತ್ರಗಳಿಗೆ ಜೀವ ಕೊಡೋಂಥ ಕಲಾವಿದರು ಈಸಿಯಾಗಿ ನನಗೆ ಅವೈಲಬಿಲಿಟಿ ಸಿಗ್ತಾ ಹೋದರು. ಎಲ್ಲರೂ ಕತೆ ಕೇಳ್ತಿದ್ದಂಗೆ ತುಂಬ ಥ್ರಿಲ್ ಆಗ್ತಾ ಹೋದರು. ಎಲ್ಲರೂ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಅವರು ಆ್ಯಕ್ಸೆಸ್ ಆಯಿತು. ನನಗೆ ತುಂಬ ಅಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು ಪಾತ್ರಗಳನ್ನ ನಿಭಾಯಿಸೋದಕ್ಕೆ. ಅದೇ ರೀತಿ ಚಿತ್ರದ ಕತೆ ಬೆಳಗಾಮಿಂದ ಬೆಂಗಳೂರವರೆಗೂ ಜರ್ನಿ ಇದೆ. ಸೊ ಈ ಜರ್ನಿನಲ್ಲಿ ಆಮೇಲೆ ಎಲ್ಲ ಪಾತ್ರಗಳು ಕೂಡ ತುಂಬ ಬ್ಯುಸಿ ಇರುವಂಥ ಕಲಾವಿದರು. ಗಿಲ್ಲಿ ಅವರಾಗ್ಬೋದು, ಗೌರವ್ ಆಗ್ಬೋದು, ಸಾಧು ಸರ್ ಆಗ್ಬೋದು, ಪ್ರಮೋದ್ ಅವರಾಗ್ಬೋದು, ಜಿ ಗಿರಿ, ನಾಗೇಂದ್ರ ಪ್ರಸಾದ್ ಅವರು, ಒಂದು ದೊಡ್ಡ ತಾರಾ ಬಳಗ ಇದೆ. ಅವರೆಲ್ಲರೂ ತುಂಬ ಬ್ಯುಸಿ ಶೆಡ್ಯೂಲು. ಸೊ ಅವರೆಲ್ಲರ ಶೆಡ್ಯೂಲ್ನ ಹೊಂದಿಸಿ ಅದಕ್ಕೆ ತಕ್ಕ ಹಾಗೆ ನನ್ನ ಪರಿಸರ, ವಾತಾವರಣ ಎಲ್ಲವೂ ನನಗೆ ಸಪೋರ್ಟ್ ಮಾಡಬೇಕು. ಆ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದಂಥ ಒಂದು ಸಿನಿಮಾ. ಅದು ಕಥೆಯಲ್ಲಿ ಮಾತ್ರ ಜರ್ನಿ ಅಲ್ಲ, ಅದು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಒಂದು ಜರ್ನಿ ಮಾಡಿದ ಹಾಗಾಯ್ತು ಅದು ಸಿನಿಮಾ. ಅಂದರೆ ಅವರು ನಾಗೇಂದ್ರ ಪ್ರಸಾದ್ ಅವರು ನನ್ನ ದೊಡ್ಡಣ್ಣ, ನಾನು ಅವ್ರ ತಮ್ಮ ಕೊನೆಯವನು. ನಾವು 3 ಜನ ಮಕ್ಕಳು. ಸೊ ಮಧ್ಯದಲ್ಲಿ ಇನ್ನೊಬ್ರು ಇದ್ದಾರೆ ಶ್ರೀನಿವಾಸ ಮೂರ್ತಿ ಅಂತ. ಅವ್ರಿಗೂ ಸಿನಿಮಾಗೂ ಸಂಬಂಧ ಇಲ್ಲ, ಅವರು ಬೇರೆ ಒಂದು ಬಿಸ್ನೆಸ್ಸಲ್ಲಿದ್ದಾರೆ. ಸೊ ಹೆಚ್ಚು ಕಮ್ಮಿ ನಾನೊಂದು 25 ವರ್ಷ ಇಂಡಸ್ಟ್ರಿಗೆ ಬಂದು ಒಂದು 80-90 ಸಿನಿಮಾಗಳಿಗೆ ಸಾಹಿತ್ಯ, ಸಂಭಾಷಣೆ, ಒಂದು 40-50 ಸಿನಿಮಾಗಳಿಗೆ ಡೈರೆಕ್ಟರ್ ವರ್ಕ್ ಮಾಡಿದಂಥ ಅನುಭವ. ಹೀಗೆ ಮಾಡ್ತಾ ಒಂದು ನಿರ್ದೇಶಕನಾಗಬೇಕು ಅನ್ನೋ ಒಂದು ಕಲ್ಪನೆ, ಕನಸು ಪ್ರತಿಯೊಬ್ಬ ಬರಹಗಾರನಿಗೂ ಇದ್ದೇ ಇರುತ್ತೆ. ಆ ಒಂದು ಕಲ್ಪನೆಯಲ್ಲಿ ನಾನು ಡೈರೆಕ್ಟರ್ ಆದೆ. ಸೊ ಓಳ್ಮನ್ಸ್ವಾಮಿ ಮೊದಲನೇ ಸಿನಿಮಾ, ಕಾಶಿನಾಥ್ ಅವರ ಕೊನೆ ಸಿನಿಮಾ, 50ನೇ ಸಿನಿಮಾ ಅದು. 2ನೇ ಸಿನಿಮಾ ಕೃಷ್ಣ ಟಾಕೀಸ್ ಮಾಡಿದೆ, ಅಜಯರಾವ್ ಅವ್ರದ್ದು. ಇದು ನನ್ನ 3ನೇ ಕೂಸು.
ಆ ಜರ್ನಿ ನಾನು ಹಿಂದೆ ತಿರುಗಿ ನೋಡ್ದಂದರೆ ತುಂಬ ಖುಷಿ ಪಡುತ್ತೆ ಮತ್ತು ಒಂದು ಹೆಮ್ಮೆ ಅನಿಸುತ್ತೆ. ಒಂದಷ್ಟು ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶಗಳು ಸಿಕ್ತು ಅಂತ ಹೇಳಿ. ಗಿಲ್ಲಿ ಪಾತ್ರ ಹೇಗಿರುತ್ತೆ, ಗೌರವ್ ಅವರ ಪಾತ್ರ ಹೇಗಿರುತ್ತೆ, ಶ್ವೇತಾ ಅವರು ಹೇಗೆ ರಂಜಿಸ್ತಾರೆ? ಇಲ್ಲಿವರೆಗೂ ನಮಗೆ ಗಿಲ್ಲಿ ನಟ ಅವರು ಅವರ ಯೂಟ್ಯೂಬ್ ಕಾಮಿಡಿ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮತ್ತೊಂದು ಮಾಡಿದರು, ಮತ್ತು ರಿಯಾಲಿಟಿ ಶೋಸ್ಗಳು ಒಂದಷ್ಟು ಮಾಡಿದರು. ಅದೆಲ್ಲದರ ಜೊತೆಗೆ ಜನರನ್ನ ಸಿಕ್ಕಾಪಟ್ಟೆ ಆದಷ್ಟು ಬೇಗ ಖುಷಿಪಡಿಸುವಂಥ ಒಂದು ನಗಿಸುವಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಅದೇ ರೀತಿ ಸಿನಿಮಾ ಅಂತ ಬಂದಾಗ ಪ್ರತಿಯೊಂದು ಸನ್ನಿವೇಶದಲ್ಲೂ ಏನು 2.25 ಗಂಟೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಪ್ರತಿಯೊಂದು ಡೈಲಾಗಲ್ಲೂ ಇವ್ರು ಮಾಡಿದ್ರೆ ಚಂದ ಅಂತ ಅನ್ಸಿದ್ಮೇಲೆ ಆ ಡೈಲಾಗ್ ಇಂಪ್ರೂವೇಷನ್ ಬೇರೆ ಆಯಿತು. ಸೊ ಗೌರವ್ ಮಾಡಿದ್ರೆ ಚಂದ ಅಂತ ಅನ್ಸಿದ್ಮೇಲೆ ಆ ಡೈಲಾಗ್ ಇಂಪ್ರೂವೇಷನ್ ಬೇರೆ ಆಯಿತು. ಹಾಗೆ ಇವರಿಬ್ಬರು ಸಿಕ್ಕಾಪಟ್ಟೆ ಜುಗಲ್ಬಂದಿ. ಅಂದರೆ ಗೌರವ್ ಅವರು ಆಲ್ರೆಡಿ ಶಾರ್ಟ್ ಮೂವಿಗಳೆಲ್ಲ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಕಾಮಿಡಿ ಇದರಲ್ಲಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಕಂಟೆಂಟ್ಸು. ಇವರಿಬ್ಬರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಅದು ಎಷ್ಟು ನಗು ತರಿಸ್ಬೇಕು ಅನ್ನೋದನ್ನು, ಅದು ನನಗೆ ಆ್ಯಸ್ ಎ ರೈಟರಾಗಿ ನನಗೆ ಚಾಲೆಂಜಿಂಗ್ ಜಾಬ್. ಆಮೇಲೆ ಕಾಮಿಡಿ ಅನ್ನೋದು ನನ್ನ ತುಂಬ ಫೇವ್ರೆಟ್ ಜಾನರ್ ಅದು. ಸೊ ಹಾಗಾಗಿ ಅದು ಬರಿಬೇಕಾದ್ರೇ ಸಾಕಷ್ಟು ಎನ್ಹ್ಯಾನ್ಸ್ ಆಗ್ತಿತ್ತು. ಅದ್ರ ಜೊತೆಗೆ ಅವರು ಆ್ಯಕ್ಟ್ ಮಾಡ್ತಾ ಅದನ್ನು ಇಂಪ್ರೂವೈಸೇಷನ್ ಮಾಡಿಕೊಂಡು, ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ್ದು ಸಾಕಷ್ಟು ಬೆಳವಣಿಗೆಗಳು, ಬೆಟರ್ಮೆಂಟ್ಗಳು ಆಗ್ತಾ ಹೋಗ್ತಿತ್ತು. ಇನ್ಕ್ಲೂಡಿಂಗ್ ಡಬ್ಬಿಂಗಲ್ಲೂ ಕೂಡ ಅದನ್ನು ಇನ್ನಷ್ಟು ಬೆಟರ್ ಮಾಡ್ತಾ ಹೋಗ್ತೀವಿ. ಅದು ತುಂಬ ಖುಷಿ ಕೊಡುವಂಥ ವಿಚಾರಗಳವೆಲ್ಲ. ನೀವು ಕಂಡಂತೆ ಗಿಲ್ಲಿ ಸೂಪರ್ ಹಿಟ್ ಸಿನಿಮಾಗೆ ಈಗ ಈಗ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಹೊಂದಿರುವಂತಹ ಒಬ್ಬ ಕಲಾವಿದ ಅಂತಲೇ ಹೇಳ್ಬೋದು. ಎಲ್ಲೇ ಹೋದರೂ ಕೂಡ ಜನ ಸಾಗರವೇ ಸೇರುತ್ತೆ. ಈ ಸಿನಿಮಾಗೆ ಗಿಲ್ಲಿ ಅವರು ಎಷ್ಟು ಪ್ಲಸ್ ಆಗ್ತಾರೆ ಈಗ ಅಂತ ಹೇಳಿ? ಗಿಲ್ಲಿ ನಟ ಅವರು ನಾನು ಡೇ ಒನ್ನಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಡೌನ್ ಟು ಅರ್ತ್ ಪರ್ಸನ್ನು, ಮಗುನಂಥ ಮನಸ್ಸು. ಆವತ್ತು ಏನು 1 ವರ್ಷದ ಹಿಂದೆ ನಾನು ಏನು ಕಣ್ಣೋ ಗಿಲ್ಲಿ ನಟ ಅವರು ಈಗಲೂ ಕೂಡ ಅದೇ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ. ಎಲ್ಲೂ ಕೂಡ ಕೆಲವ್ರಿಗೆ ಏನಾಗುತ್ತೆ, ಯಶಸ್ಸು ಅನ್ನೋದು ತಲೆಗೇರಿ ಬೇರೆ ರೀತಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ಬೋದು, ಮಾತಲ್ಲಿ ಬದಲಾವಣೆ ಆಗ್ಬೋದು. ಈ ಥರದ್ದು ಯಾವುದೂ ಕೂಡ ನಾನು ಗಿಲ್ಲಿ ನಟ ಅವರಲ್ಲಿ ನಾನು ಕಾಣಲಿಲ್ಲ. ತುಂಬ ಡೌನ್ ಟು ಅರ್ತು, ಅಷ್ಟೇ ರೆಸ್ಪೆಕ್ಟು, ಅಷ್ಟೇ ಪ್ರೀತಿ, ಅಷ್ಟೇ ಆಸಕ್ತಿ ಈ ಸಿನಿಮಾ ಮೇಲಿದೆ. ಹಾಗೆ ನಮಗೆ ಗೌರವ್ ಅವರು ಅಷ್ಟೇ, ಅವರು ಕೂಡ ಡೇ ಒನ್ನಿಂದ ನಮಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಶ್ವೇತಾ ಅವರು ಅಷ್ಟೇ. ಸೊ ಎಲ್ಲೂ ಕೂಡ ಅವರು ನಾನಿವಾಗ ಬಿಗ್ ಬಾಸ್ ವಿನ್ನರು, ನನಗೆ ಜನಸಾಗರ ಸೇರ್ತಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಈ ಥರದ್ದು ಯಾವುದು ಅಹಂ ಅನ್ನೋದನ್ನು ಎಲ್ಲೂ ಕೂಡ ಎಳ್ಳಷ್ಟು ತೋರಿಸ್ಕೊಳ್ಳದೆ ಅದು ಇಲ್ಲೂ ಇಲ್ಲ ಆ ವ್ಯಕ್ತಿತ್ವದಲ್ಲಿ. ಸೊ ಅದು ತುಂಬ ನನಗೆ ಖುಷಿ ಕೊಡೋಂಥ ವಿಚಾರ. ಓಕೆ ಸರ್, ಫೈನಲಿ ಕರೆದ್ಬಿಡಿ ಸರ್ ಜನನ ಥಿಯೇಟ್ರಿಗೆ. ಎಲ್ರಿಗೂ ನಮಸ್ಕಾರ. ನಾನು ಸೂಪರ್ ಹಿಟ್ ಚಿತ್ರದ ನಿರ್ದೇಶಕ ವಿಜಯಾನಂದ್. ಇದೇ 27ನೇ ತಾರೀಕು ಫೆಬ್ರವರಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ನಮ್ಮ ಸೂಪರ್ ಹಿಟ್ ಸಿನಿಮಾ ತೆರೆ ಕಾಣ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಬಂದು ನೋಡಿ. ಗಿಲ್ಲಿ ನಟ ಅವರು ಪ್ರಪ್ರಥಮ ಬಾರಿಗೆ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಗೌರವ್ ಶೆಟ್ಟಿ ಅವರು ಪ್ರಪ್ರಥಮ ಬಾರಿಗೆ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ಶ್ವೇತಾ ಅವರು ಕೂಡ ನಾಯಕಿಯಾಗಿದ್ದಾರೆ. ಸಾಕಷ್ಟು ದೊಡ್ಡ ತಾರಾ ಬಳಗ ಇದೆ. ಟೆನ್ನಿಸ್ ಕೃಷ್ಣ ಅವರು, ಪ್ರಮೋದ್ ಶೆಟ್ಟಿಯವರು, ನಾಗೇಂದ್ರ ಪ್ರಸಾದ್, ಜಿ ಗಿರಿ, ಹೀಗೆ ದೊಡ್ಡ ತಾರಾ ಬಳಗ ಇದೆ. ನಿಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ನಿಮ್ಮಿಂದ ಶಬಾಷ್ ಅಂತ ಅನಿಸ್ಕೊಂಡು ಒಂದು ಕೇಳೋವಂಥ ಒಂದು ಭಾಗ್ಯ ನನ್ನದಾಗಲಿ. ಈ ಸಿನಿಮಾ ಸೂಪರ್ ಹಿಟ್ ಅನ್ನೋದು ಟೈಟ್ಲಲ್ಲಿ ಮಾತ್ರ ಆಗಲ್ಲ, ನಿಜ ಜೀವನದಲ್ಲೂ ಕೂಡ ಈ ಸಿನಿಮಾ ದೊಡ್ಡ ಮಟ್ಟದ ಸೂಪರ್ ಹಿಟ್ ಆಗಲಿ. ಈ ಸೂಪರ್ ಹಿಟ್ ಸಿನಿಮಾ 100 ಸಿನಿಮಾಗಳಿಗೆ ಮಾದರಿ ಆಗಲಿ. ಅದು ನಿಮ್ಮ ಚಪ್ಪಾಳೆ ಮತ್ತು ನಿಮ್ಮ ಶಿಳ್ಳೆ ಅದರ ಮೂಲಕನೇ ಆಗಬೇಕು. ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಸೂಪರ್ ಹಿಟ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಜಿ ಕನ್ನಡದ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಸೂಪರ್ ಹಿಟ್ ಸಿನಿಮಾನ ಬೆಂಬಲಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.